ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ ಮಾಡ್ತಿದ್ದೀರಾ ಅಂತ ಅನ್ಕೋತಿದ್ದೀರಾ. ಸೊ ಹೌದು, ನಾನು ಬ್ರೇಕ್ಫಾಸ್ಟ್ನ ಮಾಡೋಣ ಅಂತಿದ್ದೀನಿ. ಅದು ಸ್ಪೆಷಲ್ ಆಗಿರುವಂಥ ಬ್ರೇಕ್ಫಾಸ್ಟ್ ಮಾಡೋಣ ಅಂತಿದ್ದೀನಿ. ಅದೇನಂತಂದರೆ ಓಡ್ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ನಾನ್ ವೆಜ್ಜಿಗೆ ಅಥವಾ ವೆಜ್ಜಿಗೆ ತುಂಬಾ ರುಚಿಯಾಗಿರುತ್ತೆ. ಸೊ ಸೇಮ್ ಕೋಳಿ ರೊಟ್ಟಿ ಯಾವ ಥರ ಇರುತ್ತೋ ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಅದನ್ನು ಇವತ್ತು ಹೇಳ್ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಬಿಸಿನೀರು ಕುಡಿಯೋಣ. ಬೆಳಿಗ್ಗೆ ಎದ್ದ ತಕ್ಷಣ ತುಂಬ ಒಳ್ಳೆಯದು ಬಿಸಿನೀರು ಕುಡಿದ್ರೆ. ಮತ್ತು ಬಾದಾಮಿನ ನೆನೆ ಹಾಕಿದ್ದೀನಿ. ಸೊ ಅದನ್ನು ಕೂಡ ತಿಂದು ನಾವು ಹಾಲು ತರಕ್ಕೆ ಹೋಗೋಣ ಇವಾಗ. ಅದಾದಮೇಲೆ ಬಂದು ನಿಮಗೆ ಹೇಳ್ಕೊಡ್ತೀನಿ. ಇದರಲ್ಲಿ ಎಂತ ಗೊತ್ತಾ, ಮೆಂತೆ ಮತ್ತು ಜೀರಿಗೆ ಹಾಕಿದ್ದೀನಿ. ಸೊ ತಂಪಾಗಲಿಕ್ಕೆ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಮಾರ್ನಿಂಗ್ ಯಾವಾಗಲೂ ಈ ಥರ ಬಿಸಿನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಸೊ ತುಂಬ ಬಿಸಿ ಇರಬಾರ್ದು, ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿಬೇಕು. ನೋಡಿ, ಇಲ್ಲಿ ಬಾದಾಮಿನ ನೆನೆ ಹಾಕಿದ್ದೀನಿ. ಸೊ ಇದನ್ನು ಸಿಪ್ಪೆ ತೆಗೆದಾದರೂ ತಿನ್ಬೋದು ಅಥವಾ ಹಾಗೇ ತಿನ್ಬೋದು. ಮತ್ತು ಇದ್ರ ನೀರನ್ನ ಕುಡಿಬೇಕು, ತುಂಬಾ ಒಳ್ಳೆಯದು. ಸೊ ಇದನ್ನು ಪೂರ್ತಿ ತಿಂದು ಇವಾಗ ಅಂಗಡಿಗೆ ಹೋಗಬೇಕು. ನೋಡಿ, ಮೊದಲಿಗೆ ನಾನಿಲ್ಲಿ ನೆನೆಸಿಟ್ಟಿರುವಂಥ ಅಕ್ಕಿ ತಗೊಂಡಿದ್ದೀನಿ. ನೋಡಿ, ಬೆಳಿಗ್ಗೆ ಮಾಡ್ತೀನಿ ಅಂತಂದರೆ ಸಂಜೆನೇ ನೀವು ನೆನೆ ಹಾಕ್ಕೋಬೇಕಾಗುತ್ತೆ. ಅಕಸ್ಮಾತ್ ನೀವು ಈವ್ನಿಂಗ್ ಎಲ್ಲ ಮಾಡ್ತೀನಿ ಅಂದರೆ ಒಂದು 4 hour ಬಿಫೋರೇ ನೀವು ನೆನೆಸಿಟ್ಟಿರ್ಬೇಕಾಗುತ್ತೆ. ನೋಡಿ, ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಇವಾಗ. ಒಂದು ಸ್ವಲ್ಪ ಬೆಳ್ತಕ್ಕೆ ಇಷ್ಟೇ ಸ್ವಲ್ಪ ಹಾಕೊಂಡ್ರೆ ಸಾಕು. ಹಾಕೋಬಾರ್ದು, ಸ್ವಲ್ಪ ಪುಡಿ ಉಪ್ಪು ಹಾಕೊಂಡ್ರೆ ಸಾಕು. ನೋಡಿ, ಸ್ವಲ್ಪ ನೀರು ಹಾಕೊಳ್ಳೋಣ. ಇದಕ್ಕೆ ಜಾಸ್ತಿ ಕೂಡ ನೀರು ಹಾಕೋಬಾರ್ದು, ಸ್ವಲ್ಪ ನೀರು ಹಾಕೋಬೇಕು. ಇವಾಗ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆನಾ? ನೋಡಿ, ಹೀಗೆ ಇದ್ರೆ ಸಾಕು, ಎಷ್ಟು ನೈಸ್ ಆದರೆ ಸಾಕು. ನೋಡಿ, ಇಲ್ಲಿ ಸ್ವಲ್ಪ ನೀರಾಯಿತು ಅನಿಸುತ್ತೆ. ಇಷ್ಟೊಂದು ನೀರು ಬೇಡ, ಸ್ವಲ್ಪ ಆದರೆ ಸಾಕು. ಸ್ವಲ್ಪ ಗಟ್ಟಿ ಇರಬೇಕು. ಮೊಟ್ಟೆ ಬೇಯ್ತಾ ಇದೆ, ಇದರಲ್ಲಿ ಹಾಲು ಕುದೀತಾ ಇರಲಿ. ರೊಟ್ಟಿ ಮಾಡಲಿಕ್ಕೆ ಈ ಥರ ಹಂಚು ಬೇಕು. ನೋಡಿ, ತೊಳೆದು ತಂದಿದ್ದೇನೆ. ಸ್ವಲ್ಪ ಬಿಸಿ ಆಗಲಿ. ನೋಡಿ, ಸಾಂಬಾರು ಇಲ್ಲಿ ಕುದೀಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಬಿಸಿ ಆಗಲಿ ಸಾಂಬಾರು ಕೂಡ. ಇದು ಬೀಟ್ರೂಟ್ ಸಾಂಬಾರು. ಸ್ವಲ್ಪ ಇವಾಗಷ್ಟೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ಅಣ್ಣನಿಗೆಲ್ಲ ರೊಟ್ಟಿ ಎಲ್ಲ ಮಾಡಿ ಕೊಟ್ಟಿದ್ದಾಯಿತು. ಇವಾಗ ನಾನು ರೊಟ್ಟಿ ಮಾಡಿ ತಿಂದು ಬಾಕ್ಸಿಗೆಲ್ಲ ತುಂಬಿಸ್ಕೊಂಡು ಇವಾಗ ಡ್ಯೂಟಿಗೆ ಹೋಗ್ಬೇಕಷ್ಟೇ. ಇವಾಗ ಬನ್ನಿ ರೊಟ್ಟಿ ಮಾಡ್ಕೊಂಡು ತಿನ್ನುವ ನಾವು. ನೋಡಿ ಗೈಸ್, ಪಟ ಅಂತ ರೊಟ್ಟಿನ ಮಾಡ್ಕೊಂಡು ಬಂದಿದ್ದೀನಿ. ರೊಟ್ಟಿ ಮತ್ತು ಬೀಟ್ರೂಟ್ ಸಾಂಬಾರು. ಈ ರೊಟ್ಟಿಗೆ ಚಿಕನ್ ಸಾಂಬಾರು ಯಾವುದೇ ನಾನ್ ವೆಜ್ ಇರಲಿ ತುಂಬಾ ಚೆನ್ನಾಗಿರುತ್ತೆ. ಪಲ್ಯನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ನಾನಂತೂ ಬ್ರೇಕ್ಫಾಸ್ಟಿಗೆ ಇದನ್ನೇ ಮಾಡೋದು. ಯಾವಾಗಲೂ ಅಲ್ಲ, ಯಾವಾಗಲಾದರೂ ಒಂದು ಟೈಮ್ ಮಾತ್ರ ಮಾಡ್ತೀನಿ. ನನಗಂತೂ ಈ ರೊಟ್ಟಿ ಇದೆಯಲ್ಲ, ಓಡ್ ರೊಟ್ಟಿ ತುಂಬಾ ಅಂದರೆ ತುಂಬ ಫೇವ್ರೆಟ್ಟು. ಇದನ್ನು ಮತ್ತು ಈಸಿಯಾಗಿ ನಾವು ಮಾಡ್ಬೋದು. ರಾತ್ರಿ ಅಕ್ಕಿನ ನೆನೆಸಿಟ್ಟು ಮಾರ್ನಿಂಗ್ ಎದ್ದು ಇದಕ್ಕೆ
ಸ್ವಲ್ಪ ಅನ್ನ ಮತ್ತು ಉಪ್ಪು ಹಾಕಿ ನೀರು ಸ್ವಲ್ಪ ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡು ರೊಟ್ಟಿ ಮಾಡೋದಷ್ಟೇ. ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ನೀವು ಒಮ್ಮೆ ಈ ಥರ ಮಾಡಿ ನೋಡಿ. ಓಕೆ, ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.